ದಿ ನ್ಯೂ ಇಂಡಿಯನ್ ಟೈಮ್ಸ್ ಸೌತ್ ಇಂಡಿಯನ್ ಅವಾರ್ಡ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರಿನ ಅರಮನೆ ಅಂಗಳದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಟಿಎನ್ಐಟಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ ಮಾಧ್ಯಮ ಕ್ಷೇತ್ರದಲ್ಲಿ ಹಲವು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿವಿ5 ಕನ್ನಡ ವಾಹಿನಿಯ ಸಿನಿಮಾ ಬ್ಯೂರೋ ಮುಖ್ಯಸ್ಥರಾದ ರಮೇಶ್ ಕೆಆರ್ ಅವರಿಗೆ ಬೆಸ್ಟ್ ಫಿಲ್ಮ್ ರಿಪೋರ್ಟರ್ ಅವಾರ್ಡ್ ನೀಡಲಾಗಿದ್ರೆ, ಬೆಸ್ಟ್ ಮೇಲ್ ವಾಯ್ಸ್ ಓವರ್ ಕೆಟಗರಿಯಲ್ಲಿ ಆಂಕರ್ ಪ್ರಭು ಹಾದಿಮನಿಯವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಪರಮಪೂಜ್ಯ ಸ್ವಾಮೀಜಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಈಗ ಕಾರ್ಯಕ್ರಮ ಇದು ನನ್ನ ಮೊದಲ ಅವಾರ್ಡು. ಇನ್ಫ್ಯಾಕ್ಟ್ ಸಾಕಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಈ ಒಂದು ಅವಾರ್ಡು ಸ್ಟಾರ್ಟ್ ಆದಾಗ ನಮಗೆ ಬರುತ್ತೇನೋ ಅಂತ ಒಂದು ಆಸೆ ಕೂಡ ಇರ್ತಿತ್ತು. ಬಟ್ ಅದು ತಾನಾಗಿ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಈ ವರ್ಷ ತಾನಾಗಿ ಬಂದಿರೋದು ಖುಷಿ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ತಂದೆ ತಾಯಿ, ಅಕ್ಕ, ಭಾವ ಆ್ಯಂಡ್ ಇಡೀ ಫ್ಯಾಮಿಲಿ ಬಂದಿದ್ದಾರೆ. ಎಸ್ಪೆಷಲಿ ನಾನು ಈ ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮ ಆಗಬೇಕು, ನೀನು ಅದು ಸೂಟ್ ಆಗ್ತೀಯ ಅಂತ ಸೆಲೆಕ್ಟ್ ಮಾಡಿದ್ದೆ ನಮ್ಮ ಬ್ರದರ್ ಶಿಕ್ಷಕರು, ಸರ್ಕಾರಿ ಶಾಲಾ ಶಿಕ್ಷಕರು ಶಶಿಧರ್ ಅಂತ. ಅವರು ನಿನ್ನಲ್ಲಿ ಏನೋ ಒಂದಿದೆ, ನೀನು ಹೋಗು, ಈ ಫೀಲ್ಡ್ಗೆ ವರ್ಕ್ ಆಗುತ್ತೆ ಅಂತೇಳಿ ಕಳಿಸಿದ್ದು. ಸೊ ನಾನು ಈ ಒಂದು ಅವಾರ್ಡನ್ನು ಫಸ್ಟ್ ಅವರಿಗೆ ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಸಾಕಷ್ಟು ಚಾನಲ್ಗಳಲ್ಲಿ ವರ್ಕ್ ಮಾಡಿದ ಅನುಭವ ಕೂಡ ಇದೆ. ಇಲ್ಲಿ ತಗೊಂಡಂಥ ಅವಾರ್ಡು ಏನೇನು ಹಿರಿಯರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದಂಥ ಒಂದು ಸಣ್ಣ ಅನುಭವ ನನ್ನದು. ಅವರೆಲ್ಲರೂ ಕೂಡ ನನ್ನ ಈ ಒಂದು ಅವಾರ್ಡ್ಗೆ ಬಾಧ್ಯರಾಗ್ತಾರೆ. ಆ್ಯಂಡ್ ಟಿವಿ5 ಸಾಕಷ್ಟು ವರ್ಷಗಳಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಣ್ಣ ಸಣ್ಣ ಸ್ಕ್ರ್ಯಾಚಿಂದ ಒಂದು ಕಾಪಿ ರೈಟರ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆದಂಥ ನನ್ನ ಜರ್ನಿ ಇವತ್ತು ಟಿವಿ5 ಫಿಲ್ಮ್ ಬ್ಯೂರೋ ಹೆಡ್ ಆಗಿ ಇದೀನಿ ಅನ್ನೋದಕ್ಕೆ ಭಾಳ ಖುಷಿ ಇದೆ. ವಾಯ್ಸ್ ಓವರು ಒಂದು ಮಾಧ್ಯಮದಲ್ಲಿ ಅಥವಾ ಒಂದು ಟಿವಿ ಚಾನಲಲ್ಲಿ ಒಂದು ಸ್ಟೋರಿ ಹೋಗಬೇಕು ಅಂತ ಹೇಳಿದ್ರೆ ಅದು ವೀಕ್ಷಕರನ್ನ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರೋದು ಧ್ವನಿಗೆ. ಯಾಕಂತ ಹೇಳಿದ್ರೆ ನನ್ನ ಇತ್ತೀಚಿನ ನ್ಯೂಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಆ್ಯಂಕರು, ಬಟ್ ವಾಯ್ಸ್ ಸಿಕ್ಕಾಪಟ್ಟೆ ಕೊಡ್ತಾ ಇರ್ತೀನಿ. ಇತ್ತೀಚೆಗೆ ಒಂದು ಯಾವುದೋ ಒಬ್ಬ ರಾಜಕಾರಣಿದು ಶಿಕ್ಷೆ ಪ್ರಕಟ ಆದಾಗ ಅದನ್ನು ಬಹಳ ಜೋರಾಗಿ ಕಿರುಚಿ ಹೇಳಿದ್ದೆ. ಸುಮಾರು 2.5 ಲಕ್ಷ ಶೇರ್ ಆಗಿದೆ, 20 ಲಕ್ಷ ವ್ಯೂಸ್ ಆಗಿದೆ. ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯಿತು. ಎಲ್ಲರೂ ಫೋನ್ ಮಾಡೋಕೆ ಶುರು ಮಾಡಿದ್ರು. ಅಷ್ಟು ದೊಡ್ಡದಾಗಿ ಕಿರ್ಚಿದೆ, ಬದುಕಿದಾನ ಇಲ್ವ ಅಂತ ಫೋನ್ ಮಾಡೋಕ್ಕೆ. ಅಂದರೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ಗಳು, ನೀರು ಕೊಡ್ರಿ ಅಣ್ಣಂಗೆ ನಿಗುರ್ಕೊಂಡ್ಬಿಟ್ಟ, ಈ ಥರ ಸಿಕ್ಕಾಪಟ್ಟೆ ಟ್ರೋಲ್ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ವಿ. ಅದು ಇನ್ನೂ ನಮಗೆ ಬೂಸ್ಟ್ ಕೊಡ್ತಾ ಇದೆ. ಹಾಗಾಗಿ ಈ ಟಿವಿ5 ನನಗೆ ಈ ಅವಕಾಶವನ್ನು ಮಾಡಿ. ನಮಸ್ಕಾರ. ಸೊ ನಮ್ಮ ಟಿವಿ5ನ ಫಿಲ್ಮ್ ಬ್ಯೂರೋ ಹೆಡ್ ಆದಂಥ ರಮೇಶ್ ಅವರು ಇವತ್ತು TNIT ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಸೊ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದು ಅವರ ಫಸ್ಟ್ ಅವಾರ್ಡ್ ಆಗಿರೋದ್ರಿಂದ ಅವ್ರ ಹತ್ರನೇ ಕೇಳೋಣ ಯಾವ ಥರ ಅನ್ನಿಸ್ತಾ ಇದೆ ಅಂತ. ಸೊ ರಮೇಶ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಇದೆ. ಇನ್ಫ್ಯಾಕ್ಟ್ ಟಿವಿ5 ಕೊಟ್ಟಂಥ ಈ ಅವಕಾಶ ನಿಜಕ್ಕೂ ನನ್ನ ಲೈಫನ್ನು ಟರ್ನ್ ಮಾಡೋವಂಥ ಅವಕಾಶ. ಇನ್ಫ್ಯಾಕ್ಟ್ ಒಂದ್ಸಲ ಆಚೆ ಹೋಗಿ ಮತ್ತೆ ಬಂದಾಗ ಇನ್ಫ್ಯಾಕ್ಟ್ ಭಾಳ ಪ್ರೀತಿಯಿಂದ ವೆಲ್ಕಮ್ ಮಾಡಿ ನನಗೆ ಒಂದು ಫಿಲಮ್ ಬ್ಯೂರೋ ಹೆಡ್ಡನ್ನು ಕೊಟ್ಟು ನೀನು ಮಾಡ್ತೀಯ ಅಂತ ಹೇಳಿದಂಥ ಚಾನಲ್ ಇದು. ರಮಾಕಾಂತ್ ಸರು, ಅನಿಲ್ ಸಿಂಗ್ ಸರು, ಆಮೇಲೆ ದಶರಥ್ ಸರು, ಆ್ಯಂಡ್ ಇವಾಗ ಬಂದಿರುವಂಥ ವಿಜಯ್ ಸರ್ ಎಲ್ಲರೂ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗಲೂ ಇರ್ತದೆ ನನಗೆ. ಸಿನಿಮಾ ಹೀರೋ ಆಗಬೇಕು ಅಂದ್ಕೊಂಡು ಅಟ್ಲೀಸ್ಟ್ ಸಿನಿಮಾದಲ್ಲಾದರೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡೆ. ಆ್ಯಂಡ್ ಟಿವಿ5 ನಂಗೆ ಎಲ್ಲವನ್ನೂ ಕೊಟ್ಟಿದೆ. ತುಂಬ ಖುಷಿ ಅಂತಿದೆ ಇವತ್ತಿನ ಕಾರ್ಯಕ್ರಮ. ಆ್ಯಂಡ್ ನನ್ನ ಫಿಲಮ್ ಬ್ಯೂರೋನಲ್ಲಿ ನನ್ನ ಜೊತೆಗೆ ಕೊಲಿಗಾಗಿ ನನಗೆ ಸಪೋರ್ಟ್ ಮಾಡುವಂಥ ಅಪೇಕ್ಷಾ ಕೂಡ ವೆರಿ ಹ್ಯಾಪಿ. ಇವರೇ ನಾನು ಇಲ್ದಾಗ ನನ್ನ ಮಾರ್ಕೆಟಿಂಗ್ ಶೆಡ್ಯೂಲ್ ಬ್ಯುಸಿನಲ್ಲಿ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡುವಂಥ ಹ್ಯಾಂಡ್. ಆ್ಯಂಡ್ ಆಲ್ ದ ಬೆಸ್ಟ್. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಅವಾರ್ಡ್ ಸಿಗಲಿ. ಥ್ಯಾಂಕ್ ಯು ಟಿವಿ5 ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ಟಿವಿ5 ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.